ನಮಸ್ಕಾರ ಎಲ್ಲರಿಗೂ. ಇವತ್ತು ಸೋಯಾಬೀನ್ ಹಾಕಿ ಕುಕ್ಕರ್ನೊಳಗೆ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದ್ಲ ಒಂದು ಬಟ್ಟಲ್ದಾಗ ನೀರು ಕಾಸ್ಕೊಂಡು ಅದಕ್ಕೆ ಒಂದು ಇಡೀ ಸೋಯಾಬೀನ್ ಹಾಕಿ ನೆನೆಗೆ ಇಡ್ಬೇಕ್ರಿ. ಆಮೇಲೆ ಒಂದು ಕಡೆ ಅಕ್ಕಿನ ತೊಳೆದಿಟ್ಕೋಬೇಕು. ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಉದ್ದಗೆ ಹೆಚ್ಚಿದಂತಹ ಉಳ್ಳಾಗಡ್ಡಿ ಹಾಕಿ ಗೋಲ್ಡನ್ ಬ್ರೌನ್ ಆಗುತ್ತನ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಪಲಾವ್ ಎಲೆ, ಚಕ್ಕಿ, ಲವಂಗ, ಮೆಣಸು, ಏಲಕ್ಕಿ ಇವನ್ನೆಲ್ಲ ಹಾಕಿ ಮತ್ತೊಮ್ಮೆ ಫ್ರೈ ಮಾಡಬೇಕು. ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉದ್ದಗೆ ಹೆಚ್ಚಿದಂತಹ ಹಸಿಮೆಣಸಿಕಾಯಿ ಹಾಕಿ ಮತ್ತೊಮ್ಮೆ ಫ್ರೈ ಮಾಡ್ಬೇಕ್ರಿ. ಇವೆಲ್ಲ ಗೋಲ್ಡನ್ ಬ್ರೌನ್ ಆಗುತ್ತನ ಫ್ರೈ ಆಗಕ್ಕೆ ಒಂದು 8ರಿಂದ 10 ನಿಮಿಷ ತಗೋತೈತಿ. ಆಮೇಲೆ ಇದಕ್ಕೆ ಆಲೂಗಡ್ಡಿನ ದೊಡ್ಡ ದೊಡ್ಡ ಹೋಳಾಗಿ ಹೆಚ್ಚಿ ಹಾಕೋಬೇಕು. ನಂತರ ಇವು ಏನು ಸೋಯಾಬೀನ್ ನೆನೆಗೆ ಇಟ್ಟಿರ್ತೀವಲ್ಲ ಅವನು ಚಲೋ ತಂಗಿ ಹಿಂಡಿ ಅವನು ಕುಕ್ಕರ್ಗೆ ಹಾಕೋಬೇಕು. ನಂತರ ಇದನ್ನೆಲ್ಲ ಚಲೋ ತಂಗಿ ಮತ್ತೊಮ್ಮೆ ಫ್ರೈ ಮಾಡಿ ಇದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಟೊಮೆಟೊನ ಹಾಕಿ ಮತ್ತೊಮ್ಮೆ ಚಲೋ ತಂಗಿ ಫ್ರೈ ಮಾಡಬೇಕು. ಬಿರಿಯಾನಿ ರುಚಿ ಇರೋದು ಈ ಫ್ರೈ ಮಾಡೋದ್ರಾಗ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ನೋಡ್ರಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ಖಾರ ಪುಡಿ ಮತ್ತು ಜೀರಿಗೆ ಪುಡಿ, ಹವೈಜ ಪುಡಿ ಮತ್ತು 2ರಿಂದ 3 ಚಮಚ ಬಿರಿಯಾನಿ ಮಸಾಲ ಹಾಕಿ ಮತ್ತೊಮ್ಮೆ ಚಲೋ ತಂಗಿ ಕಲಿಸ್ಕೋಬೇಕ್ರಿ. ನಂತರ ಇದಕ್ಕೆ 2ರಿಂದ 3 ಚಮಚ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಉರಿ ಸಣ್ಣ ಮಾಡಿ ಒಂದು ಬಟ್ಲ ಮೊಸರು ಹಾಕ್ಬೇಕ್ರಿ. ಮೊಸರು ಹಾಕಿ ಚಲೋ ತಂಗಿ ಕಲಿಸ್ಕೊಂಡು ಅದಕ್ಕೆ ನೆನೆಸಿಟ್ಟಂತಹ ಅಕ್ಕಿ ಹಾಕಿ ಅದಕ್ಕೆ 3ರಿಂದ 4 ಎಸಳು ಪುದೀನ ಎಲೆ ಮತ್ತು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿ ಹಾಕಿ ಚಲೋ ತಂಗಿ ಕಲಿಸ್ಕೊಂಡು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಿಂಗೆ ಪ್ರಮಾಣ ಹಾಕೋಬೇಕ್ರಿ. ನಂತರ 1 ಚಮಚೆ ಕಸೂರಿ ಮೇಥಿ ತಿಕ್ಕಿ ಹಾಕಿ ಕುಕ್ಕರ್ ಲಿಡ್ ಮುಚ್ಚಿಬಿಟ್ರೆ ಒಂದು 2ರಿಂದ 3 ಸೀಟಿ ಹೊಡಿಸ್ಬಿಟ್ರೆ ನಮ್ಮದು ಉದುರಂದು ಸೋಯಾಬೀನ್ ಬಿರಿಯಾನಿ ರೆಡಿ ಆಗುತ್ತೆ. ಭಾರಿ ರುಚಿ ಆಗುತ್ತೆ. ನೀವು ಮಾಡ್ಕೊಂಡು ತಿಂದು ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.